ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ವೆಲ್ಕಮ್ ಟು ಮಲ್ಲಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಟನ್ ಕರಿ ಮತ್ತು ವೈಟ್ ರೈಸ್, ರಾಗಿ ಮುದ್ದೆ ಮತ್ತು ಫಿಶ್ ಫ್ರೈ ಮಾಡ್ತಿದ್ದಾರೆ. ಅದು ನಮ್ಮ ಹಸ್ಬೆಂಡ್ ಮಾಡ್ತಿರೋದು. ಸೊ ಇವತ್ತು ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂತ. ಸೊ ನಾನೇನು ಮಾಡ್ತಿದ್ದೀನಿ, ಮಟನ್ ಕರಿ ಏನೇನು ಆಗಬೇಕು ಅಂತ ನಾನಿಲ್ಲಿ ಫಸ್ಟು ದಸಕಸೆನ ಬೇಯಿಸ್ಕೊಂಡು ಮತ್ತು ಅದಕ್ಕೆ ಎಣ್ಣೆ ಹಾಕಿ ಎರಡು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಮತ್ತು ಕಾಡಮಮ್, ಚಕ್ಕೆ, ಲವಂಗ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಒಂದು 1 ಮಿನಿಟಲ್ಲಿ ನಾನು ಜಸ್ಟ್ ಕುಕ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಆನಿಯನ್ ಹಾಕ್ತೀನಿ. ನಾನಿಲ್ಲಿ ಯಾವುದೇ ಮಸಾಲ ಐಟಮ್ಸ್ ಹಾಕ್ತಿಲ್ಲ, ಕಂಪ್ಲೀಟ್ ಎಲ್ಲ ಮನೆ ಹೋಮ್ ಮೇಡೆ ಡೈರೆಕ್ಟಾಗಿ ಇಲ್ಲೇ ಮಸಾಲ ಮಾಡಿಕೊಂಡು ಹಾಕ್ಕೊತಿರೋದು. ಯಾಕಪ್ಪ ನಾನು ಈ ಥರ ಅಂದರೆ ನಮ್ಮ ಅಪ್ಪಗೂ ಜಾಸ್ತಿ ಮಸಾಲ ಐಟಮ್ ಹಾಕಿ ಮಾಡಿದರೆ ಅವರು ತಿನ್ನಲ್ಲ. ಅದಕ್ಕೆ ಕಂಪ್ಲೀಟ್ ನಾನು ಎಲ್ಲ ಬೈ ಮಾಡಿ ನಾನೇ ಮನೇಲಿ ಮಸಾಲ ಥರ ಪ್ರಿಪೇರ್ ಮಾಡಿ ಸಾಂಬಾರು ಮಾಡೋದು ಇದ್ದೀನಿ. ಸೊ ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ರಾಗಿ ಮುದ್ದೆ ಬೇರೆ ಮಾಡ್ತಿದ್ದೀನಿ ಅಲ್ವಾ, ಸಾಂಬಾರು ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಮ್ಮ ಸಂತೋಷ್ ಅವ್ರ ಮನೆಯಲ್ಲಿರೋರಿಗೆ ನಾನು ಜಾಸ್ತಿ ಮಾಡಿಲ್ಲ ಚಿಕನ್ ಮತ್ತು ಮಟನ್ ಅನ್ನೋದು. ಲಾಸ್ಟ್ ಒಂದು ಸಂಡೇ ಮಾಡಿದ್ದೆ ಮತ್ತು ಈ ಸಂಡೇ ಮಟನ್ ಸಾಂಬಾರು ಮಾಡ್ತಿದ್ದೀನಿ. ಬಟ್ ಈ ಸಂಡೇ ಸ್ಪೆಷಲ್ ಏನಂದರೆ ಮಟನ್ ಸಾಂಬಾರಿಗೆ ರಾಗಿ ಮುದ್ದೆ, ವೈಟ್ ರೈಸ್ ಅವ್ರಿಗೆ ಕಾಂಬಿನೇಷನ್ ತೋರಿಸ್ಕೊಡೋಣ ಅಂದ್ಬಿಟ್ಟು. ನಾನು ಗೊತ್ತು, ಸಾಂಬಾರು ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ವರ್ಷನೂ ತುಂಬ ಜನ ನೋಡ್ತಾರೆ, ಅದಕ್ಕೆ ಮಾಡ್ತಿದ್ದೀನಿ. ಸೊ ಸಂಡೇ ಯಾವುದಾದ್ರೂ ಒಂದು ವಿಡಿಯೋ ಮಾಡೋಣ, ಪೋಸ್ಟ್ ಮಾಡೋಣ ಅಂತ ಮಾಡ್ತಿರೋದು. ನೋಡಿ, ನೀವು ಇದೇ ಥರ ಟ್ರೈ ಮಾಡಿರಾ ಮುದ್ದೆಗೆ, ರಾಗಿ ಮುದ್ದೆಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈಗ ಚಿಕನ್ ತಗೊಂಡ್ವಿ. ಚಿಕನ್ಗೆ ಸಾಲ್ಟು ಮತ್ತು ಕಸ್ತೂರಿ ಮೇಥಿ, ಅರಿಶಿನ ಹಾಕ್ಬಿಟ್ಟು ಒಂದು 2-3 ವಿಸಿಲ್ ಕುಕ್ ಮಾಡ್ತೀನಿ. ಇದು ಮಟನ್ ಅಲ್ವಾ, ಅದಕ್ಕೆ 2-3 ವಿಸಿಲ್ ಕುಕ್ ಮಾಡಿ ಮತ್ತು ಅದಕ್ಕೆ ನಾನು ಮಸಾಲೆ ಐಟಮ್ ಅನ್ನೋದು ಹಾಕ್ತೀನಿ. ಮಸಾಲೆ ಐಟಮ್ ಈಗ ಜಸ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾಗಿ ಮಿಕ್ಸಿಗೆ ಹಾಕಿ ಆಮೇಲೆ ನಾನು 3 ವಿಷಲ್ ಆದಮೇಲೆ ನಾನು ಮಸಾಲೆ ಐಟಮ್ಸ್ ಹಾಕ್ತೀನಿ ಇದಕ್ಕೆ. This is little bit fish is there for tasting purpose we have been taken, because she won't eat fish much, she only eat mutton. So just we're going to fry using air fryer. So garam masala, next we could add garam masala. So garam masala add. Mostly we won't add garam masala, but I will add. This is what? So fish fry masala. So why we add fish fry maximum is to get the aroma. And most of them they won't add. I'm just trying differently. So let's see how the taste will come. Roast it and the taste. Okay, thank you. We will apply all the things. Show you later what's coming. Thank you for watching. Say once again. Subscribe Santosh YouTube channel. Keeping for married. This all you Open and show. So just putting for 2 hours. Masala need to be soaked. Just keeping it, because these people Dhamal Bimal they will do something. ಕೊತ್ತಿಮೀರ, ಪುದೀನ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಜೋಡಿ
ರಾಗಿ ಮುದ್ದೆ ತೋಳ್ಸೋಕ್ಕೆ ನಮ್ಮಮ್ಮ ನನಗೆ ಅದು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ರು ಮನೆಯಲ್ಲಿ. ಬಟ್ ಇದು ಚಿಕ್ಕದಿದೆ, ಎತ್ಕೊಂಡು ಹೋಗು ಅಂತ ಕೊಟ್ಟರು. ನೋಡಿ ತೋಳ್ಸೋಕ್ಕೆ ಚೆನ್ನಾಗಿದೆ. ನನಗೂ ಬೇಜಾರಾದಾಗ ರಾಗಿ ಮುದ್ದೆ ಮಾಡ್ಕೋಬೋದು ಈ ಥರ ಕಡ್ಡಿಯಿಂದ, ಚೆನ್ನಾಗಿದೆ. ಹೀಗೆ ರಾಗಿ ಮುದ್ದೆ ತೋಳ್ಸೋದು ನೋಡಿ. ಸೊ ಇನ್ನು ಈ ಚಿಕನ್ಗೆ ನಾವು ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ದೆಲ್ಲ ಹಾಕಿ ಕುದಿಸ್ತಿದ್ದೇವೆ. ನಮ್ಮಪ್ಪ ಕರೆದ್ರು, ಸಂಡೇ ಅಲ್ವಾ ಬನ್ನಿ, ಚಿಕನ್ನು ಮತ್ತು ಮಟನ್ನು ಫಿಶ್ಶು ಎಲ್ಲ ಬಂದಿದೆ, ಬಂದು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಹೋಗ್ಬೋದಲ್ವ, ಈವ್ನಿಂಗು ಬರ್ಬೋದಲ್ವ ಮನೆಗೆ ಅಂತ. ಏನು ಮಾಡೋದು, ಈ ವೀಕಲ್ಲಿ ನಮ್ಮಿಬ್ರಿಗೂ ಒಂದೇ ವೀಕ್ ಆಫ್ ಸಿಕ್ಕಿರೋದ್ರಿಂದ ಸೊ ಹೋಗೋಕ್ಕಾಗಿಲ್ಲ. ಸಂತೋಷು ಔಟ್ಸೈಡ್ ಹೋದ್ರು ಸ್ವಲ್ಪ ಕೆಲಸ ಇಲ್ಲ. ಸೊ ಅದಕ್ಕೆ ಇವ್ರ ಮೇಲೆ ಮ್ಯಾರಿನೇಟ್ ಮಾಡಿ ಮೇಲೆ ಇಟ್ಟಿದ್ದಾರಲ್ವ, ಅದು ಅವ್ರ ತಮ್ಮ ಇಟ್ಕೊಂಡು ಸೊ ಸರಿ ನಾನು ಇಡ್ತೀನಿ ಹೇರ್ ಫ್ರೈಯಲ್ಲಿ ಅಂತ ಹೇಳಿ ಅವ್ರು ಮಾಡ್ತಿದ್ದಾರೆ. ಫಿಶ್ಶು ನಾನು ಆ್ಯಕ್ಚುಲಿ ತಿನ್ನಲ್ಲ, ಅದಕ್ಕೆ ಅವರೇ ಫಿಶ್ ಮಾಡ್ಕೊಳ್ಳೋದು. ಅವ್ರಿಗೆ ಹೇಗೆ ಬೇಕೋ ಅವರೇ ಮಾಡ್ಕೊತಾರೆ. ನನಗೆ ಫಿಶ್ ನನಗೇನು ಇಷ್ಟನೋ ಅದಷ್ಟೇ ಕಲ್ತ್ಕೊತೀನಿ. ಬಟ್ ಇವ್ರಿಗೆ ನಾನು ತಿನ್ನಲ್ಲ ಅಲ್ವಾ, ಮತ್ತು ನಾನು ಯಾವ ಥರ ಮಾಡ್ತೀನಿ ಇವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ರೀಸನಿಂದ ನಾನು ಫಿಶ್ ಮಾಡಿಲ್ಲ. ಸಂತೋಷ ಮ್ಯಾರಿನೇಟ್ ಮಾಡಿ ಇಟ್ಟು, ಸೊ ಇವ್ರೀಗ ಇದಕ್ಕೆ ಹೇರ್ ಫ್ರೈಯಲ್ಲಿ ಇಟ್ಟು ರೆಡಿ ಮಾಡ್ತಿದ್ದಾರೆ. ನೋಡಬೇಕು ಹೇಗೆ ಔಟ್ಪುಟ್ ಬರುತ್ತೆ. ನಗ್ತಿರೋದು ಅವ್ರ ತಮ್ಮಗೆ ನಗು ಅಂತ ಅಂದರೆ ಅವನು ಅಖಿಲ್ ನಗ್ತಿದ್ದಾನೆ. ಸೊ ನಮ್ಮ ಆಫೀಸ್ ನೋಡಿ ಇವರೇ ಅವ್ರ ತಮ್ಮ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕಲ್ತ್ಕೊಬೇಕು, ಎಲ್ಲರಿಗೂ ಬೇಕಿರುತ್ತೆ. ಅದಕ್ಕೆ ಅವ್ರ ತಮ್ಮ ಏನಾದರೂ ಹೆಲ್ಪ್ ಬೇಕಾ ಮಾಡ್ತೀನಿ ಅಂತ ಬಂದು ಮಾಡ್ಕೊಡ್ತಾರೆ. ಸೊ ಫಿಶ್ಶು ಅವ್ರು ತಿನ್ನೋದ್ರಿಂದ ಅವರೇ ಕ್ಲೀನಾಗಿ ಮಾಡ್ಕೊತಾರೆ. ನಾನು ಜಾಸ್ತಿ ಫಿಶ್ ಕಡೆ ಮುಖ ಇಡಲ್ಲ. ಸೊ ಆಯಿತು, ಇದಕ್ಕೆ 15 ಮಿನಿಟ್ಸ್ ಸೆಟ್ ಮಾಡಿ ಮತ್ತೆ ಆಚೆ ಬಂದ್ವಿ. ಅಷ್ಟರಲ್ಲಿ ಸಂತೋಷ್ ಬಂದರು. ಸೊ ಸಂತೋಷ್ ಬಂದು ಮತ್ತೆ ಅದನ್ನ ಟರ್ನ್ ಮಾಡ್ತಾರೆ ಫಿಶ್ನ ಏರ್ ಫ್ರೈಯಿಂದ. ಸೊ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ. ಓಕೆ Miss the morning blaze, but the sunlight hits in so many ways. Grab my shades and hit the streets, no plan. Chasing vibes like seashells in the sun. Radio hums a tune I can't name. Crooked smiles, crashing waves, no shame. Flip my phone, toss it in ಇದು my ಹೋಮ್ ಮೇಡ್ bag. ಪಿಕಲ್. ಆ್ಯಕ್ಚುಲಿ ಲಾಸ್ಟ್ ವೀಕ್ ನನ್ನ ತಮ್ಮ ಬಂದಾಗ ಸೊ ಮಾವಿನಕಾಯಿ ತಗೊಂಡ್ಬಂದಿದ್ರು. ಆವಾಗ ನಾನು ಮಾಡಿಲ್ಲ ಅಷ್ಟು ಬೇಗ. ಸೊ ಆಮೇಲೆ ರೀಸೆಂಟಾಗಿ ಹೋಮ್ ಮೇಡ್ ಪಿಕಲ್ ಅಂತ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಮಾಡಿ ಇವಾಗ ಟೇಸ್ಟ್ ತೋರಿಸ್ತಿದ್ದೀನಿ. ಬಟ್ ಇನ್ನೂ ಆ್ಯಕ್ಚುಲಿ ಇನ್ನೂ 2 ದಿನ ಇರಬೇಕು. ಇಲ್ಲಿ ನೋಡೋಣ ಅಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ.